ಹಾವು ಅಷ್ಟೇನೇನೆ ಯಾವ ದೊಣ್ಣೆ ತಿಂದಿರುತ್ತೋ ಅದು ಸ್ಟ್ರೈಟ್ ಆಗಿ ಹೋಗಲ್ಲ, ಅದು ತಲೆ ಎತ್ಕೊಂಡು ನೋಡ್ಕೊಂಡು ಹೋಗ್ತಾ ಇರುತ್ತೆ, ನಾನು ಎದುರಾಳಿ ಯಾವನ ನಾವನ ಅಂತ. ಹಂಗೆ ನಾವೂ ಅಷ್ಟೇನೆ, ಯಾರು ಏಟ್ ತಿಂದು ಬದುಕಿರ್ತೀರಲ್ಲ ನಾವು, ನನ್ನೂ ಅಷ್ಟೇನೆ. ದನ ಅಂತ ಅಂದವಾಗ ದನ ಕಾಯೋನ್ ಏನಕ್ಕೆ ಆಗ್ತಾನೆ, ದನ ಕಾಯೋನ್ ಇವತ್ತು ಎಲ್ಲವನೇ, ದನ ಕಾಯೋನ್ಗೆ ಎಲ್ಲಿ ಏನು ರೆಸ್ಪೆಕ್ಟ್ ಸಿಗ್ತೈತೆ ಏನಂತಾರೆ, ನಾವು ಮಾಡೋ ಕಾರ್ಯದಲ್ಲಿ ನಮ್ಮ ಇನ್ವಾಲ್ವ್ಮೆಂಟ್ ಇರ್ಬೇಕು. ಇವಾಗ ನೋಡ್ರಿ ಇವ್ರಿಬ್ರು ಏನು ರಾಮ ಲಕ್ಷ್ಮಣ, ಕಲಿಯುಗದ ರಾಮ ಲಕ್ಷ್ಮಣ ಅಂತೀನಿ ನಾನು ನಮ್ಮ ಬೆಂಗಳೂರಿಗೆ. ಇವ್ರಿಬ್ರು ಅಷ್ಟೇನೆ ನಿಸ್ವಾರ್ಥ ಸೇವೆ, ಏನು ಎಕ್ಸ್ಪೆಕ್ಟೇಷನ್ ಇಲ್ದಿರ ಮಾಡ್ತಾ ಇರೋದು. ಈ ಬಸಪ್ಪ ಅನ್ನೋದು ಏನಂತಂದ್ರೆ ಕಲಿಯುಗದಲ್ಲಿ ದೇವ್ರು ನಡೆದಾಡ್ತಕ್ಕಂಥ ದೇವ್ರು ಅಂತ ಏನಾದ್ರು ನೀವು ನೋಡ್ಬೋದಂದ್ರೆ ಅದು 4 ಕಾಲು ಇರ್ತಕ್ಕಂಥ ಬಸಪ್ಪನೊದ್ದೆ. ಇವರಿಬ್ರು ಮಾಡ್ತಾ ಇರೋದು ಎಂತ ಸೇವೆ ಅಂದ್ರೆ, ನಿರ್ಗತಿಕರು ದಾರಿನಲ್ಲಿ ಬಿದ್ದು ಅವ್ರಿಗೆ ಯಾರು ಇಲ್ಲ. ಮೊನ್ನೆ ನಾನು ಒಂದು ಆಡಿಯೋ ಕೇಳಿದೆ ಅಣ್ಣವ್ರದ್ದು, ನಾವೊಂದಷ್ಟು ಕೊಟ್ಬಿಡ್ತೀರಿ ತಿಂಗಳು ಕರ್ಕೊಂಬಂದ್ಬಿಡ್ತೀರಿ ಅಂದ್ರೆ ಅಣ್ಣವ್ರು ಸರಿಗೆ ಹೇಳ್ರು. ಅದಕ್ಕೆ ಇವರು ದುಡ್ಡು ಮಾಡ್ಬೇಕಂತ ಮಾಡ್ತಾ ಇಲ್ಲ. ದಯವಿಟ್ಟು ಯಾರಾದ್ರೂ ಸಹಾಯ ಮಾಡ್ಬೇಕು ಅಂತಂದ್ರೆ ಇವ್ರಿಗೆ ಡೈರೆಕ್ಟ್ ಆಗಿ ಬಂದು ಡೈರೆಕ್ಟ್ ಆಗಿ ಸಿಕ್ಕಿ ನಿಮ್ ಕೈಯಲ್ಲ ಆಗಿದ್